ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಅಜ್ಜಮ್ಮ ಬಂದ್ಬಿಟ್ಟು, ಅಯ್ಯೋ ಮೋನ, ಒಳ್ಳೆ ಮುಹೂರ್ತ ಮೀರೋಗ್ತಾ ಇದೆ ಕಣೆ, ಎಲ್ಲ ಗಡಗಡ ರೆಡಿ ಮಾಡು ಅಂತ ಹೇಳಿದ ತಕ್ಷಣ ಹಾಗೆ ಅರ್ಶಿನ ಕೊಂಬುಗೆ ಒಂದು ದಾರನೂ ಕೂಡ ಕಟ್ಟಿಡು ಅಂತ ಹೇಳ್ತಾರೆ. ಅಯ್ಯೋ ಅದ್ಯಾಕತ್ತೆ ಅಂತ ಕೇಳಿದ ತಕ್ಷಣ, ಏನು ಹಿಂಗೆ ಮಾತಾಡ್ತಾ ಇದೆಯಾ, ಮೊದಲಿಗೆ ಆ ತಾಳಿನ ಕಟ್ಬಿಟ್ಟು ಕೊರಳಲ್ಲಿರೋ ತಾಳಿನ ಬಿಚ್ಕೋಬೇಕು ಅಲ್ವಾ, ಅದಕ್ಕೆ ಆ ತಾಳಿ ಬೇಕೇ ಬೇಕು, ನೀನು ಬೇಗ ಬೇಗ ಆ ತಾಳಿನ ರೆಡಿ ಮಾಡು, ಇಬ್ಬರಿಗೂ ಒಂದೊಂದು ಅಂತ ಹೇಳಿದ ತಕ್ಷಣ, ಸರಿ ಆಯಿತು ಅತ್ತೆಮ್ಮ, ಬೇಗ ಅದನ್ನು ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೋನ ಕೂಡ ರೆಡಿ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಚೆಲುವ ಕೂಡ ಎಲ್ಲರಿಗೂ ಕುಡಿಯೋಕ್ಕೆ ಡ್ರಿಂಕ್ಸ್ನ ತೊಗೊಂಡು ಬರ್ತಾನೆ. ಆವಾಗ ತಂದಿರೋ ಡ್ರಿಂಕ್ಸ್ನ ನೋಡಿಬಿಟ್ಟು ಪೊಲೀಸು, ಏನಿಲ್ಲ ಚೆಲುವ ಇದು ಎಲ್ಲ ಲೋಕಲ್ ಬ್ರ್ಯಾಂಡೇ ತಂದಿದೆಯಾ ಅಂದಾಗ, ಅಯ್ಯೋ ಏನು ಅಣ್ಣ ನೀನು ಯಾವಾಗಲೂ ಲೋಕಲ್ ಬ್ರ್ಯಾಂಡೇ ಕುಡಿತಾ ಇರೋದು ತಾನೇ, ಇವಾಗೇನೋ ಹೊಸ್ದಾಗಿ ಈ ರೀತಿ ಕೇಳ್ತಾ ಇದೆಯಾ ಅಂತ ಹೇಳ್ತಾನೆ. ಅಲ್ಲ ಚೆಲುವ, ನಿಮ್ಮ ಬೀಗರು ಅಷ್ಟೆಲ್ಲ ಶ್ರೀಮಂತರು ಇದ್ದಾರೆ, ಬರೀ ಲೋಕಲ್ ಎಣ್ಣೆನೇ ತರಿಸಿದ್ದಾರೆ, ಸ್ವಲ್ಪ ಫಾರಿನ್ ಎಣ್ಣೆನೂ ತರಿಸಿದರೆ ಏನಾಗ್ತಿತ್ತು ಅಂತ ಹೇಳಿದಾಗ, ಅಲ್ಲ ನಮ್ಮ ಅಣ್ಣ ಮಾತಾಡೋದು ನೋಡಿ, ಯಾವಾಗ ನೋಡಿದ್ರೂ ಕೂಡ ಲೋಕಲ್ ಎಣ್ಣೆನೇ ಕುಡಿತಾನೆ, ನನ್ನ ಜೊತೆ ಬಂದಾಗೆಲ್ಲ ಅದೇ ಎಣ್ಣೆನೇ, ಇವತ್ತು ಬರೀ ನನಗೆ ಫಾರಿನ್ ಬ್ರ್ಯಾಂಡ್ ಬೇಕು ಅಂತ ಹೇಳ್ತಾನೆ, ಸಿಕ್ಕಿದ್ದೆ ಶಿವ ಅಂತ ಕುಡಿಯೋದು ಬಿಟ್ಟು ಅಂತ ಚೆಲುವ ಹೀಯಾಳಿಸಿ ಮಾತಾಡ್ಬಿಡ್ತಾನೆ. ಆವಾಗ ಅಲ್ಲಿರೋರು ಕೂಡ ಅದೇ ಮತ್ತೆ, ಏನೋ ಬಂದಿದ್ದೀವಿ ಫಂಕ್ಷನ್ನಲ್ಲಿ ಅಂತ ನಮಗೆ ಕೊಡ್ತಾ ಇದ್ದಾರೆ, ಕುಡ್ಕೊಂಡು ಸುಮ್ಮನೆ ಹೋಗೋಗ್ಬಿಟ್ಟು ಆ ಬ್ರ್ಯಾಂಡು ಈ ಬ್ರ್ಯಾಂಡ್ ಅಂತೆ, ಕೊಡು ಚೆಲುವಣ್ಣ ನೀನು ಸುಮ್ಮನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಸ್ಕೊಂಡು ಕುಡಿತಾ ಇರ್ತಾರೆ. ಸರಿ ಅಣ್ಣ ನೀನು ಕುಡಿತಾ ಇರೋ, ನಾನು ಬರ್ತೀನಿ ಅಂತ ಚೆಲುವ ಹೋಗ್ತಾ ಇರಬೇಕಾದ್ರೆ, ಯಾಕ ಚೆಲುವ ನೀನು ಕುಡಿಯೋದಿಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಕಣ್ಣಣ್ಣ, ಫಂಕ್ಷನ್ ಅಲ್ವಾ, ಸುಮ್ಮನೆ ಕುಡಿಬಾರ್ದು ಅಂತ ಹೇಳ್ತಾನೆ. ಏನಾಗೋದಿಲ್ಲ, ಸ್ವಲ್ಪ ಲೈಟಾಗಿ ತಗೋ ಅಂತ ಹೇಳಿದಾಗ, ಬೇಡ ಕಣ್ಣಣ್ಣ, ನನ್ನ ಮಗಳಿದ್ದ ನನಗೂ ಕೂಡ ಸ್ವಲ್ಪ ಮರ್ಯಾದೆ ಸಿಕ್ಕಿದೆ, ಆ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ನಾನು ಕೂಡ ಚೆನ್ನಾಗಿರಬೇಕು ಅಲ್ವಾ, ಈ ಥರ ಫಂಕ್ಷನಲ್ಲೆಲ್ಲ ಕುಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು, ನೀನು ಕುಡಿಯೋಣ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಏನಾದರೂ ಬೇಕಾದರೆ ಫೋನ್ ಮಾಡಿ ಅಂತ ಹೇಳಿ ಅಲ್ಲಿದ್ದ ಹೊರಡ್ತಾನೆ. ಈ ಚೆಲುವ ಐಷಾರಾಮಿ ಜೀವನ ಸಿಕ್ಕಿದೆ ಅಂತ ಎಷ್ಟೆಲ್ಲ ಬದಲಾಗಿದ್ದಾನೆ, ಒಳ್ಳೆ ಮನೆಗೆ ಮಗಳು ಕೊಟ್ಟಿದ್ದೀನಿ ಅಂತ ಅಹಂಕಾರ ಜಾಸ್ತಿ ಆಗಿದೆ ಅಂತ ಪೊಲೀಸ್ ಅವರು ಕೂಡ ಬೈಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಚಿತ್ರ ಕೋಪ ಮಾಡಿಕೊಂಡು, ನೋಡಿದೆ ನಾವು ಅವ್ರ ಖುಷಿ ಸಂತೋಷನ, ಅಲ್ಲ ಊರವರೆಲ್ಲರೂ ಕೂಡ ನಿನ್ನ ಬಗ್ಗೆ ಹೇಗೆ ಮಾತಾಡ್ತಾ ಇದ್ರು, ನಮ್ಮ ಸುಭಾಷ ನಗುನ ಕಿತ್ಕೊಂಡು ಇವಾಗ ನಿನ್ನ ಮರ್ಯಾದೆನೂ ಕಳಿಬೇಕು ಅಂತ ಹೊರಟಿದ್ದಾಳೆ ಅಂತ ಹೇಳಿದಾಗ, ಮಾಡಲಿ ಚಿತ್ರ ಮಾಡಲಿ, ಇನ್ನೆಷ್ಟು ಮಾಡೋಕ್ಕಾಗುತ್ತೆ, ಇವಾಗ ಅವಳ ಟೈಮ್ ಬಂದೈತೆ ತಾನೇ, ಇವಾಗ ಅವಳನ್ನ ಉಳಿಸ್ಕೊಳ್ಳೋದನ್ನ ನೋಡಿಕೊಂಡ್ರೆ ಸಾಕು ಅಂತ ಹೇಳ್ತಾಳೆ. ಹೌದು ಕಣವ, ಯಾವುದೇ ಕಾರಣಕ್ಕೂ ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ನಮ್ಮ ಈ ಪರಿಸ್ಥಿತಿಗೆ ಆ ವಿದ್ಯೆನೇ ಕಾರಣ, ಇವತ್ತು ಶಾಸ್ತ್ರ ಮಾತ್ರ ನಡಿಬಾರ್ದು, ಸತ್ಯ ಆಚೆ ಬಂದು ಅವಳು ಮನೆಯಿಂದ ಆಚೆ ಹೋಗಬೇಕು ಅಂದಾಗ, ತಗೋ ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಕುಡಿತಾ ಇದ್ದಾರೆ ಅಲ್ವಾ, ಅವ್ರ ಕೈಗೆ ಈ ಪೇಪರ್ ಎಲ್ಲ ಸಿಗಬೇಕು, ಆವಾಗಲೇ ನಾವು ಅಂದ್ಕೊಂಡಿರೋದು ಸರಿಯಾಗಿ ಆಗೋದು ಅಂದಾಗ, ನಾನು ಮಾಡೋ ಕೇಳಿರೋದು ಕರೆಕ್ಟಾಗಿ ಗೊತ್ತು ತಾನೆ ಅಂತ ಹೇಳ್ತಾಳೆ. ಅಯ್ಯೋ ಅವ್ವ, ಒಟ್ಟಿನಲ್ಲಿ ಈ ಪೇಪರು ಅವ್ರಿಗೆ ಸಿಗಬೇಕು ಅಷ್ಟೇ ತಾನೇ, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಚಿತ್ರ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಚೆಲುವ ಕೂಡ ಸುಭಾಷ ಹತ್ರ ಬರ್ತಾನೆ. ಬಂದಿದ ತಕ್ಷಣ, ಮಾವಯ್ಯ ಎಲ್ಲರಿಗೂ ಕೊಟ್ಟು ಬಂದ್ರಿ ತಾನೆ, ನೀವೇನು ನಿಮ್ಮ ಲೆವೆಲ್ ಏನು ಮಾವ, ನೀವು ಹೋಗಿ ಅವ್ರ ಜೊತೆ ಕುತ್ಕೊಂಡು ಲೋಕಲ್ ಎಣ್ಣೆ ಕುಡಿಯೋಕ್ಕಾಗುತ್ತಾ, ತಗೊಳ್ಳಿ ನಿಮಗೋಸ್ಕರನೇ ಅಂತ ಫಾರಿನ್ ಬ್ರ್ಯಾಂಡ್ನ ತೊಗೊಂಡು ಬಂದಿದ್ದೀನಿ, ಮುಂಚೆ ಯಾವಾಗಾದರೂ ಫಾರಿನ್ ಬ್ರ್ಯಾಂಡ್ನ ಕುಡ್ದಿದ್ರ ಅಂದಾಗ, ಅಯ್ಯೋ ಒಂದೇ ಒಂದು ಕಿತ್ತ ಅಳಿಯಂದ್ರು ತಂದು ಕೊಟ್ಟಿದ್ರು ಅವಾಗ ಕುಡ್ದಿದ್ದೆ ಅಂತ ಹೇಳ್ತಾನೆ. ಆವಾಗ ಕುಡಿತಾ ಕುಡಿತಾ, ಏನೇ ಹೇಳಿ ಅವತ್ತು ಮದುವೆ ಮನೆಯಲ್ಲಿ ನಾನು ಆ ರೀತಿ ಮಾತಾಡಬಾರ್ದಿತ್ತು, ನಿಮಗೆ ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಂತ ಹೇಳಿದಾಗ, ಅಯ್ಯೋ ಮಾವ ನೀವು ಆ ರೀತಿ ಏನು ಯೋಚನೆ ಮಾಡಬೇಡಿ, ನಾನು ಎಷ್ಟೇ ಆಗಲಿ ನಿಮ್ಮವನ್ ತಾನೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಚೆಲುವಾಗಿ ಸರಿಯಾಗಿ ಕುಡಿಸ್ಬಿಡ್ತಾನೆ ಸುಭಾಷ. ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಅವರು ಕೂಡ ಫುಲ್ ಟೈಟಾಗಿ ಬರ್ತಾ ಇರಬೇಕಾದ್ರೆ ಅದನ್ನು ಸುಭಾಷ ನೋಡ್ತಾನೆ. ಒಳ್ಳೆ ಸಮಯ ಅಂತ ಅಂದ್ಕೊಂಡು, ಅಯ್ಯೋ ಮಾವ ನೀವು ಕುಡಿತಾ ಇರಿ, ಒಂದೇ ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರ ಹತ್ರ ಬರ್ತಾರೆ. ಏನು ಸರ್ ನೀವಿಲ್ಲಿ, ನೀವು ನಮ್ಮ ಮಾವ ಅವ್ರು ಇದ್ದಾರೆ ಅಲ್ವಾ, ಅವ್ರ ಹತ್ರ ಸಂಬಂಧಿ ಅಲ್ವಾ ಅಂದಿದ ತಕ್ಷಣ, ಹೌದು ಕಣಪ್ಪ, ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಎಲ್ಲಿಗೆ ಹೊರಟಿದ್ರಿ ಸರ್ ಅಂದಾಗ, ಸ್ವಲ್ಪ ಎಣ್ಣೆ ಬೇಕಿತ್ತು, ಅದಕ್ಕೆ ನೀರು ಖಾಲಿಯಾಗಿತ್ತು ಅಲ್ವಾ, ನೀರು ತೊಗೊಂಡು ಬರೋಕ್ಕೆ ಹೊರಟಿದ್ದೆ ಅಂತ ಹೇಳ್ತಾನೆ. ಅಲ್ಲ ನೀವು ಇಷ್ಟೊತ್ತು ಅವ್ರ ಜೊತೆ ಕೂತ್ಕೊಂಡು ಲೋಕಲ್ ಎಣ್ಣೆ ಕುಡಿದ್ರೆ ಏನಾಗ್ತಾ ಇದೆ ಇಲ್ಲಿ, ಅಲ್ಲ ನಿಮ್ಮ ಹತ್ರದವರು ಬೇಕಾದವ್ರು ಯಾರಾದರೂ ಇದ್ದರೆ ಫಾರಿನ್ ಬ್ರ್ಯಾಂಡ್ ಕೊಡಿ ಅಂತ ಹೇಳಿದ್ದೆ, ಅವ್ರು ನಿಮಗೆ ತಂದು ಫಾರಿನ್ ಬ್ರ್ಯಾಂಡ್ ಕೊಡಲಿಲ್ವಾ ಅಂತ ಹೇಳಿದಾಗ, ಇಲ್ಲ ಅಂತ ಹೇಳ್ತಾರೆ. ಅಲ್ಲ ನಮ್ಮ ಮಾವ ನಿಮ್ಮನ್ನು ಏನಂತ ಅಂದ್ಕೊಂಡಿದ್ದಾರೆ, ನಿಮಗೆ ಈ ರೀತಿ ಅವಮಾನ ಮಾಡೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಸರ್, ನೋಡಿ ಅಲ್ಲಿ ನಾನು ಕೊಟ್ಟಿರೋ ಎಲ್ಲ ಫಾರಿನ್ ಬ್ರ್ಯಾಂಡ್ನ ಅವರೊಬ್ಬರೇ ಕೂತ್ಕೊಂಡು ಕುಡಿತಾ ಇದ್ದಾರೆ ಅಂತ ತೋರಿಸ್ಬಿಡ್ತಾರೆ. ಅದನ್ನು ನೋಡಿ ಪೊಲೀಸ್ ಅವ್ರಿಗಂತೂ ತುಂಬಾ ಕೋಪ ಬಂದುಬಿಡುತ್ತೆ. ಚೆಲುವ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅಂತ ಅಂದ್ಕೊಳ್ತಾರೆ. ಅದೇ ಟೈಮ್ಗೆ ಈ ಕಡೆ ಭದ್ರ ಕೂಡ ಬರೀ ಡೋರ್ನೇ ನೋಡ್ತಾ ಇರ್ತಾನೆ. ಸತ್ಯ ಎಷ್ಟೊತ್ತಿಗೆ ಆಚೆ ಬರುತ್ತೋ ಅಂತ ಕಾಯ್ತಾ ಇರಬೇಕಾದ್ರೆ, ನೋಡ್ದೆ ನಾವು ಇವ್ರ ಸಡಗರ ಎಲ್ಲ ಅಂತ
ಚಿತ್ರ ಹೇಳ್ತಾಳೆ. ಇವರು ಸಡಗರ ಪಡಲೇಬೇಕು ಕಣೆ, ಇವ್ರು ಇಷ್ಟು ಖುಷಿಯಾಗಿದ್ದರೆ ತಾನೇ ನಾನು ಕೊಡೋ ಪೆಟ್ಟು ಅಷ್ಟು ನೋವು ಕೊಡೋಕ್ಕೆ ಸಾಧ್ಯ. ಅವ್ರ ನೋವು ತಿನ್ನಬೇಕು ಅಂದರೆ ಅಷ್ಟೇ ಖುಷಿಯಾಗಿರಬೇಕು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಸುಭಾಷ ಕೂಡ ಇಲ್ಲಿ ಪೊಲೀಸ್ನ ಕರ್ಕೊಂಡು ಬಂದು ಮತ್ತೆ ಫಾರಿನ್ ಬ್ರ್ಯಾಂಡ್ನ ಕುಡ್ಸೋಕೆ ಶುರು ಮಾಡ್ತಾನೆ. ಅಲ್ಲ ಸರ್, ನಿಜವಾಗ್ಲೂ ಕೂಡ ನೀವು ಅವ್ರಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮಂಥವ್ರಿಗೆ ಈ ರೀತಿ ಮಾಡ್ತಾರಂದರೆ ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಎಣ್ಣೆನ ಕುಡಿಸ್ಬಿಡ್ತಾರೆ. ಏನು ಹೇಳು ಸುಭಾಷ, ಇವತ್ತು ಚಲವಣ್ಣ ಈ ರೀತಿ ಇದ್ದಾರೆ ಅಂದರೆ ಅದಕ್ಕೆ ಈ ಪೊಲೀಸ್ ಅಪ್ಪನೇ ಕಾರಣ ಅಂತೆ. ಇವರು ಕೊಟ್ಟಿರೋ ಜೀವ ಭಿಕ್ಷೆಗೇನೆ ಅವರು ಮತ್ತು ಅವ್ರ ಮಗಳು ಈ ಮನೆಗೆ ಖುಷಿಯಾಗಿರೋದು. ಇಲ್ಲ ಅಂದಿದ್ರೆ ಆ ಮನೆ ಮೆಟ್ಲು ಕೂಡ ಹತ್ತೋಕ್ಕಾಗ್ತಾ ಇರಲಿಲ್ಲ. ಅಂದಿದ ತಕ್ಷಣ ಪೊಲೀಸ್ ಕೂಡ ಇಲ್ಲಿ ಚೆಲುವಗೆ ಸಹಾಯ ಮಾಡಿರ್ತಾರೆ ಅಲ್ವಾ, ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾನೆ. ಅಲ್ಲ ಪೊಲೀಸ್ ಅವರೇ, ನೀವು ಅಷ್ಟೆಲ್ಲ ಸಹಾಯ ಮಾಡಿಬಿಟ್ಟು ನಿಮ್ಗೆ ಈ ರೀತಿ ಅವಮಾನ ಮಾಡಿದಾಗ ನೀವು ಸುಮ್ಮನೆ ಬಿಟ್ಬಿಡ್ತೀರಾ ಅಂತ ಕೇಳ್ತಾನೆ. ಈಗಿನ ಕಾಲದಲ್ಲಿ ನಾವು ಒಳ್ಳೇದು ಮಾಡೋಕ್ಕೆ ಹೋದರೆ ಯಾರೂ ಕೂಡ ನಮಗೆ ಒಳ್ಳೇದು ಬಯಸೋದೇ ಇಲ್ಲ. ಇವಾಗ ನಮ್ಮ ಚೆಲುವಣ್ಣನೇ ತಗೊಳ್ಳಿ, ನಿಮ್ಮ ಹತ್ರ ಸಹಾಯ ತಗೊಂಡು ಇವಾಗ ನಿಮ್ಮನ್ನು ಕಾಲಲ್ಲಿ ಒದಿತಾ ಇದ್ದಾನೆ ಅಂದಾಗ ಈ ಕಡೆ ಪೊಲೀಸ್ ಅಯ್ಯಪ್ಪನೂ ಕೂಡ ಫುಲ್ ಟ್ರಿಗರ್ ಆಗ್ತಾ ಇರ್ತಾನೆ. ಈ ಕಡೆ ವಿನಂತಿ ಅಮ್ಮ ತುಂಬ ಭಯ ಪಡ್ತಾ ಇರಬೇಕಾದ್ರೆ ಏನಾಯ್ತವ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂದಾಗ, ಅಲ್ಲ ಈಶ್ವರಿ ಅತ್ತಿಗೆನ ನೋಡಿ ಎಷ್ಟು ಖುಷಿಯಾಗವಳೆ, ಅವಳು ಖುಷಿಯಾಗಿರೋದು ನೋಡ್ತಾ ಇದ್ರೆ ಏನೋ ಮಾಡಂಗವಳೆ, ಯಾರ ಜೀವನಕ್ಕೆ ಬೆಂಕಿ ಇಡ್ತಾಳೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದಾಗ, ಹೌದು ಕಣವ, ನನಗೂ ಕೂಡ ಹಾಗೆ ಅನ್ನಿಸ್ತಾ ಐತೆ. ಆ ಲೋಕಿ ಬಾಯನ್ನು ದುಡ್ಡು ಕೊಟ್ಟು ಮುಚ್ಚಿಸಿದ್ವಿ, ಆದರೆ ಈ ಈಶ್ವರಿ ಅತ್ತೆ ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಅಯ್ಯಪ್ಪನು ಕುಡಿದ್ಬಿಟ್ಟು, ಏ ಚಲ್ವ, ನಾನು ಕೊಟ್ಟಿರೋ ಜೀವನದ ಭಿಕ್ಷೆ ತೊಗೊಂಡು ನನಗೇನೆ ಮೋಸ ಮಾಡ್ತೀಯಾ, ನನಗೆ ಲೋಕಲ್ ಬ್ರ್ಯಾಂಡ್ ಕುಡಿಸ್ಬಿಟ್ಟು ನೀನು ಮಾತ್ರ ಫಾರಿನ್ ಬ್ರ್ಯಾಂಡ್ ಕುಡಿತೀಯಾ, ಬೇರೆಯವ್ರ ಮುಂದೆ ನಮ್ಮಣ್ಣ ಯಾವಾಗಲೂ ಲೋಕಲ್ ಬ್ರ್ಯಾಂಡ್ ಕುಡ್ಕೊಂಡು ಓಡಾಡ್ತಾನೆ ಅಂತ ಹೀಯಾಳಿಸಿ ನನಗೇನೆ ಮುಂದೆ ಒಂದು ಮಾತಾಡ್ತೀಯಾ, ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ, ನನ್ನಿಂದ ಸಿಕ್ಕಿರೋ ಜೀವನ ಅದು, ನಾನು ಕೊಟ್ಟಿರೋ ಭಿಕ್ಷೆ ಅದು, ಅದನ್ನು ನಾನೇ ಕಿತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅಯ್ಯಪ್ಪನು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಎಲ್ಲರೂ ಕೂಡ ಕಾಯ್ತಾ ಇರಬೇಕಾದ್ರೆ, ಅಯ್ಯೋ ಭದ್ರ, ಆವಾಗಲಿದ್ದ ನೋಡ್ತಾನೆ ಇದ್ದೀವಿ, ಬರೀ ಡೋರ್ನೇ ನೋಡ್ತಾ ಇದೆಯಾ, ಯಾರಿಗೋಸ್ಕರ ಕಾಯ್ತಾ ಇದೆಯಾ, ಬಾ ಒಳಗಡೆ ಪೂಜೆ ಮಾಡು ಅಂತ ಅಜ್ಜಮ್ಮ ಕರೀತಾರೆ. ಭದ್ರ ಕೂಡ ಬಂದು ಪೂಜೆನ ಶುರು ಮಾಡ್ಕೊಳ್ತಾನೆ. ಈ ಕಡೆ ಕ್ವಾಟ್ಲೆ ಕೂಡ, ಅಯ್ಯೋ ದೇವ್ರೆ, ಅಣ್ಣ ತಮ್ಮ ಬೇರೆ ಆವಾಗಲಿದ್ದ ಡೋರ್ನೇ ನೋಡ್ತಾ ಇದ್ದೇನೆ, ಯಾರು ಬಂದು ಸತ್ಯ ಹೇಳ್ತಾರೇನೋ ಒಂದು ಕೂಡ ಗೊತ್ತಿಲ್ಲ, ಅದು ಯಾರೇ ಆಗಿರಲಿ ಸತ್ಯ ಮಾತ್ರ ಆಚೆ ಬರಬಾರ್ದು, ಸತ್ಯ ಬಂತು ಅಂದರೆ ಅದಕ್ಕೆ ಮುಂದೆ ಜೀವನ ಹಾಳಾಗುತ್ತೆ, ಯಾರಾಗಿರ್ಬೋದು ಅಂತ ಕ್ವಾಟ್ಲೆ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಭದ್ರ ಕೂಡ ಪೂಜೆನ ಶುರು ಮಾಡ್ಕೊಳ್ತಾನೆ. ವಿದ್ಯಾ ಅಂತೂ ತುಂಬಾ ಖುಷಿಯಾಗಿರ್ಬೇಕಾದ್ರೆ, ಖುಷಿ ಪಡು, ಅದೆಷ್ಟು ಬೇಕೋ ಅಷ್ಟು ಖುಷಿ ಪಡು, ಯಾಕೆಂದರೆ ನೀನಿಷ್ಟು ನಗೋದು ಇವತ್ತೇ ಕೊನೆ ತಾನೆ, ಇವತ್ತಿಗೆ ನಿನ್ನ ನಗು ಎಲ್ಲ ಕಿತ್ಕೊಳ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸುಭಾಷ ಕೂಡ ಬರ್ತಾನೆ. ಅವ್ವ, ನಾವು ಅಂದ್ಕೊಂಡಾಗೆ ಎಲ್ಲ ಆಯಿತು ಕಣವ, ಪಟಾಕಿ ಸಿಡಿಯೋದೊಂದೇ ಬಾಕಿ ಇರೋದು ಅಂದಾಗ, ಎಲ್ಲ ಇಷ್ಟೊತ್ತಾದರೂ ಬರಲೇ ಇಲ್ಲ ಅಂತ ಈಶ್ವರಿ ಕೇಳ್ತಾಳೆ. ಬರ್ತಾರೆ ಕಣವು, ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ, ಬರೋಕ್ಕೆ ಹೊಸಿ ಟೈಮ್ ಬೇಕು ತಾನೇ, ಇರು ಬರ್ತಾ ಇರ್ತಾರೆ ಅನ್ನೋ ಅಷ್ಟರಲ್ಲಿ ಪೊಲೀಸ್ ಕೂಡ ಫುಲ್ ಕುಡ್ದು ಮನೆ ಕಡೆನೇ ಬರ್ತಾ ಇರ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಬಂದು ವಿದ್ಯೆ ಸತ್ಯ ಹೇಳ್ತಾರಾ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.